ಪ್ರಿಯ ವೀಕ್ಷಕರೇ, ನಾವು ನಿಮ್ಮ ಮುಂದೆ ಹೇಳಲು ಹೊರಟಿರುವಂಥ ಕತೆ ಒಬ್ಬ ವ್ಯಕ್ತಿಯ ಕತೆ. ಆ ವ್ಯಕ್ತಿ ಸುಮಾರು ವರ್ಷಗಳಿಂದ ಟ್ರೇಡಿಂಗ್ ಮಾಡಬೇಕು ಅನ್ನೋ ಒಂದು ಕನಸಿನಿಂದ ಈ ಕಾಟೇರಮ್ಮ ದೇವಸ್ಥಾನಕ್ಕೆ ಬರ್ತಾನೆ. ಅವನ ಕತೆ ಏನು ಅನ್ನೋದನ್ನು ತೋರ್ಸೋಕ್ಕೋಸ್ಕರನೇ ನಾವು ಅವ್ರ ಜೊತೆ ಈ ಎಪಿಸೋಡನ್ನ ಕವರ್ ಮಾಡ್ತಾಯಿದ್ವಿ. ಅದನ್ನು ಹುಡುಕ್ತಾ ನಾವು ಒಬ್ಬ ಟೀಮನ್ನು ಚೇಂಜ್ ಮಾಡ್ತಾ ಕಾಟೇರಮ್ಮ ದೇವಸ್ಥಾನಕ್ಕೆ ಹೊರಡಲಿಕ್ಕೆ ಮುಂದಾಗ್ತೇವೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಬೆಳಗಿನ ಜಾವ ನಾವು ಇಲ್ಲಿಂದ ಹೊರಟ್ವಿ, ಬೆಂಗಳೂರಿಂದ ಹೊಸಕೋಟೆ ಕಡೆಗೆ. ಹೊರಡ್ತಾ ಮಧ್ಯದಲ್ಲಿ ಒಳ್ಳೆ ವ್ಯೂಸ್ ಎಲ್ಲ ಇತ್ತು. ನೋಡ್ತಾ ನಾವು ಕಾಟೇರಮ್ಮ ದೇವಸ್ಥಾನ ಕಡೆ ಹೊರಟಿದ್ವಿ. ಬೆಳಗ್ಗೆ ಎಲ್ಲನೂ ಚೆನ್ನಾಗಿತ್ತು. ಅಲ್ಲಿ ಹೋಗಿ ತಲುಪಿ ನಾವು ದೇವಸ್ಥಾನದಿಂದ ನಮ್ಮ ಹರಕೆ ಕಾಯಿಯನ್ನು ತಗೊಂಡು ತಾಯಿ ದರ್ಶನ ಮಾಡಲಿಕ್ಕೆ ಮುಂದಾಗ್ತೇವೆ. ಕೊನೆಗೆ ನಮಗೆಲ್ಲ ತಾಯಿ ದರ್ಶನ ಆಗುತ್ತೆ. ಆ ದರ್ಶನ ಮಾಡ್ಕೊಂಡು ನಾವು ನಮ್ಮ ಟ್ರೇಡರ್ನ ಕನಸಿನ ನೀರ್ಬೇರ್ಸಂತೆಲ್ಲ ಕೇಳಿಕೊಂಡು ಅಲ್ಲಿಂದ ನಾವು ಮುಂದೆ ಹೊರಡ್ತೇವೆ. ಹೊರಟಾದ್ಮೇಲೆ ನಮಗೆ ಒಂದೆರಡು ಆಚೆಗಳು ನೋಡೋಕ್ಕೆ ಸಿಗುತ್ತೆ. ಒಳಗಡೆ ದೇವಸ್ಥಾನ ದರ್ಶನ ಆದಮೇಲೆ ನಾವು ಮುಂದೆ ಹೊರಡ್ತೇವೆ. ಇದು ತಾಯಿ ವಿಗ್ರಹ ನೀವೆಲ್ಲ ನೋಡ್ಬೋದು. ಇಲ್ಲಿ ನೆಲೆಸಿರುವಂಥ ಇವರು ಸುಮಾರು ಶಕ್ತಿವಂತರು ಅಂತಲೇ ಹೇಳ್ತಾರೆ. ಇಲ್ಲಿ ದೃಷ್ಟಿ ಕೂಡ ತೆಗೆಯಲಾಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಬಂದವರು ದೃಷ್ಟಿ ಎಲ್ಲ ತೆಗಿತಾರೆ. ಆಮೇಲೆ ಇದೆಲ್ಲ ಕಾಯಿ, ಭಕ್ತಾದಿಗಳು ಕಟ್ಟಿರುವಂಥ ಕಾಯಿಗಳು, ಹರಕೆ ಕಾಯಿ ಅಂತಲೇ ಕರೀತಾರೆ. ಸೊ ಇದು ಕಟ್ಟೋದ್ರಿಂದ ನಾವು ಅಂದ್ಕೊಂಡಿರೋದೆಲ್ಲ ಈಡೇರುತ್ತೆ ಅನ್ನೋ ನಂಬಿಕೆ. ಆ ನಂಬಿಕೆ ಮುಖಾಂತರ ಇಲ್ಲಿ ಭಕ್ತಿಯಿಂದ ಈ ಮರದೆಲ್ಲ ಸುತ್ತಾಡಿ ಅಲ್ಲಿ ಕಾಯಿ ಕಟ್ಟಲಾಗುತ್ತೆ. ಆ ಕಾಯಿ ಕಟ್ಟುವ ಉದ್ದೇಶ ಒಂದೇ, ಅವರ ಬೇಡಿಕೆ ಈಡೇರಬೇಕಂತ. ನಮ್ಮ ಜೊತೆ ಬಂದಿದ್ದಂಥ ಟ್ರೇಡರ್ ಕೂಡ ಈ ಒಂದು ಹರಕೆ ಕಾಯಿಯನ್ನು ಕಟ್ತಾರೆ. ಕಟ್ಟಿ ಈ ದೇವಸ್ಥಾನಕ್ಕೆ ಬೇಡ್ಕೊಂಡು ನಾವು ಮುಂದೆ ಹೊರಡ್ತೀವಿ. ಈ ದೇವಸ್ಥಾನ ತುಂಬಾ ವಿಶೇಷವಾಗಿದೆ. ನಿಜವಾಗ್ಲೂ ಒಂದು ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು. ಬಂದವರಿಗೆಲ್ಲ ನಿಜವಾಗ್ಲೂ ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡಿದೆ. ಸುಮಾರು ಸಮಸ್ಯೆಗಳಿಂದ ಪರಿಹಾರ ನೀಡಿದೆ. ನಮ್ಮ ಟ್ರೇಡರ್ ಹೇಳೋ ಪ್ರಕಾರ ಅವ್ರ ಸ್ಟ್ರಾಟಜಿ ವರ್ಕ್ ಆಗ್ತಿರಲಿಲ್ಲ ಮುಂಚೆ. ಸೊ ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಅವ್ರ ಹರಕೆ ಕಾಯಿ ಕಟ್ಟಿದ ಮೇಲೆ ಇಲ್ಲಿಂದ ವರ್ಕ್ ಆಗ್ತದೆ. ಸೊ ಸ್ವಲ್ಪ ಪ್ರಾಫಿಟ್ ನೋಡ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಕಂಪ್ಲೀಟಾಗಿ ನೋಡೋದಾದ್ರೆ ಲಾಸ್ಟ್ ವೀಕಿಗೂ ಈ ವೀಕಿಗೂ ತುಂಬಾ ವ್ಯತ್ಯಾಸ ಇದೆ, ಅಂದರೆ ಪಾಸಿಟಿವ್ ಆಗಿದೆ ಅಂತಲೇ ನಮ್ಮ ಟ್ರೇಡರ್ ಹೇಳ್ತಾರೆ. ಸೊ ಇಲ್ಲಿ ದೇವಸ್ಥಾನಕ್ಕೆ ಬಂದಾದ್ಮೇಲೆ ಅವ್ರಿಗೇನು ಮೋಸ ಇಲ್ಲ. ಸುಮಾರು 5ನೇ ವಾರ ಇವಾಗ ಬರ್ತಾ ಇರೋದು. ಈ 5ನೇ ವಾರದಲ್ಲಿ ಅವ್ರದ್ದು ಕಷ್ಟಗಳು ಎಷ್ಟಿತ್ತು ಗೊತ್ತಿಲ್ಲ. ಸೊ ಈ ಸದ್ಯಕ್ಕೂ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅವ್ರ ಬಾಯಿಂದನೇ ಹೇಳಿದ್ದಾರೆ. ಸೊ ಅವ್ರದ್ದು ಕಂಪ್ಲೀಟ್ ವಿವರ ಬೇಕು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರದ್ದು ಕಂಪ್ಲೀಟ್ ಟ್ರೇಡಿಂಗ್ ಸ್ಟ್ರಾಟಜಿ, ಅವ್ರಿಗೆ ಪ್ರಾಫಿಟ್ ಎಷ್ಟಾಯಿತು, ಲಾಸ್ ಎಷ್ಟಾಯಿತು, ಈ ದೇವಸ್ಥಾನಕ್ಕೆ ಬಂದೋದ್ಮೇಲೆ ಅವ್ರಿಗೆ ಚೇಂಜಸ್ ಎಲ್ಲ ಏನಾಯಿತು ಅನ್ನೋದನ್ನು ನಾವು ಅವ್ರ ಜೊತೆ ಕಂಪ್ಲೀಟ್ ಎಪಿಸೋಡನ್ನ ಕ್ರಿಯೇಟ್ ಮಾಡ್ತಾಯಿದ್ವಿ. ಅದು ನಮ್ಮ ಕೊನೆಯ ಸಂಚಿಕೆಯಲ್ಲಿ ನೀವು ನೋಡ್ಬೋದು. 9ನೇ ವಾರದಲ್ಲಿ ಅವ್ರನ್ನ ನಾವು ಲೈವ್ಗೆ ತೊಗೊಂಡು ಬರ್ತಾಯಿದ್ವಿ. ಸೊ ಅವತ್ತು ಲೈವ್ ಕೂಡ ನಡೆಯುತ್ತೆ. ಸೊ ತಪ್ಪದೆ ಎಲ್ಲರೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ ಹರಕೆ ಕಟ್ಟೋದಾದ್ಮೇಲೆ ಇಲ್ಲಿ ಹರಕೆ ಕಾಯಿ ಎಲ್ಲ ಆದಮೇಲೆ ಇಲ್ಲಿ ಕಾಯಿನ್ ಕೂಡ ಕಟ್ಸ್ಕೊಳ್ಳುತ್ತೆ. ಅಂದರೆ ಅವ್ರು ಅಂದ್ಕೊಂಡಿದ್ದು ಈಡೇರುತ್ತೆ ಅಂತ. ಅದ್ರ ಪ್ರಕಾರ ನೋಡೋದಾದರೆ ಈ ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ಅವರು ಸುಮಾರು ಪ್ರಾಫಿಟ್ ಬುಕ್ಕಿಂಗ್ಸ್ನ ಮಾಡಿದ್ದಾರೆ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು ಪ್ರೂಫ್.